ಚಿನ್ನದ ಉಂಡೆ. ಇದು ಮಿಶೋ ಸ್ಯಾರಿ ಆ್ಯಂಡ್ ಆಮೇಲೆ ಬ್ಲೌಸ್. ಒಣಗೋದಕ್ಕಾಗಿದೆ ಮಗಳು. ಹಾಯ್, ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಏನು ಪೌಡರ್ ಅಂದರೆ ನೆಲ್ಲಿಕಾಯಿ ಪೌಡರು. ಮಳೆ ವೆದರ್ ಇದ್ದಿದ್ದರಿಂದ ತುಂಬ ದಿನದಿಂದ ಇದನ್ನು ಕ್ಲೀನಾಗಿ ಒಣಗಿಸೋದಕ್ಕಾಗಿರಲಿಲ್ಲ. ಎಷ್ಟು ಒಣಗಿತ್ತೋ ಅಷ್ಟನ್ನು ಬಾಕ್ಸ್ಗೆ ಹಾಕಿ ಟೈಟಾಗಿ ಇಟ್ಟಿದ್ದೆ. ಅದನ್ನು ಇವತ್ತು ತುಂಬಾ ಬಿಸಿಲು ಬಂದಿತ್ತು, ಅದನ್ನು ಕೂಡ ಒಣಗಕ್ಕೆ ಇಟ್ಕೊಂಡ್ಬಿಡೋಣ, ಪೌಡರ್ ಮಾಡೋಣ ಅಂದ್ಬಿಟ್ಟು ಅದ್ರ ಜೊತೆಗೆ ನುಗ್ಗೆ ಸೊಪ್ಪಿನ ಕೂಡ ನಾನು ಒಣಗಿಸ್ಬಿಟ್ಟಿಟ್ಟಿದ್ದೆ. ಅದು ಕೂಡ ಇವತ್ತು ಫೈನಲ್ ಟಚ್ ಗರಿ ಆಗಿಬಿಡಲಿ ಒಣಗಿಸೋದಕ್ಕೆ ಅಂತ ಹೇಳ್ಬಿಟ್ಟು ಬಿಸಿಲಿಗೆ ತೊಗೊಂಡೋಗಿಡ್ತಾ ಇದ್ದೀನಿ. ಹಾಗೆಯೇ ಒಣಗಿರೋ ನೆಲ್ಲಿಕಾಯಿ ಪೌಡ್ರ್ ಜೊತೆಗೆ ಹಸಿ ನೆಲ್ಲಿಕಾಯಿ ಕೂಡ ಇದೆ. ಹಸಿ ನೆಲ್ಲಿಕಾಯಿ ಇಲ್ಲ ಅಂದಾಗ ನಾನು ಯೂಸ್ ಮಾಡ್ಕೊಳ್ಳೋದಕ್ಕೆ ಒಣ ಪೌಡ್ರನ್ನ ಮಾಡಿಟ್ಕೊತಾ ಇರೋದು. ಹಾಗೆಯೇ ನೋಡಿ, ಅದೊಂದೆರಡು ಡ್ಯಾಮೇಜ್ ಆಗಿದೆ. ಎಲ್ಲ ನೋಡಿ ಹಾಕಿಸ್ಕೊಂಡ್ರು ಕೂಡ ಮಧ್ಯದಲ್ಲಿ ಒಂದೊಂದು ರೀತಿ ಇರುತ್ತೆ. ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಒಳ್ಳೆ ಮಡಿ ಬಟ್ಟೆನಲ್ಲಿ ಎಲ್ಲದನ್ನು ಕ್ಲೀನಾಗಿ ನೀರಿಲ್ಲದೆ ಇರೋ ಥರ ಒರೆಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊತೀನಿ. ಈ ರೀತಿ ಇಟ್ಕೊಂಡಾಗ ತುಂಬ ದಿನ ಬಾಳಿಕೆ ಬರುತ್ತೆ ಫ್ರಿಜ್ಜಲ್ಲಿ. ಅದರಲ್ಲೂ ನಮಗೆ ಕರೆಂಟ್ ಇರಲ್ವಲ್ಲ, ಹಾಗಾಗಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಬಿಡಬೇಕು. ಹಾಗೆಯೇ ಮಾರ್ನಿಂಗ್ ಡ್ರಿಂಕ್ಗೆ ಫ್ರೆಶ್ ಇರೋ ನೆಲ್ಲಿಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಶುಂಠಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಅದ್ರದ್ದು ಒಗ್ರು ಗೊತ್ತಾಗಲ್ಲ, ಹಾಗಾಗಿ ನಾನು ಉಪ್ಪನ್ನ ಹಾಕ್ಕೊತೀನಿ. ಹಾಗೆಯೇ ಬಾಕ್ಸ್ಗೆ ಫುಲ್ಲಾಗಿಬಿಟ್ಟಿದ್ದರಿಂದ ನಾನು ಸ್ವಲ್ಪ ಉಪ್ಪಿನಕಾಯಿನ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಹಾಗೆ ಎತ್ತಿರಿಸ್ಕೊಂಡೆ. ಬಾಕ್ಸ್ ಕಂಪ್ಲೀಟಾಗಿ ಕ್ಯಾಪ್ ಹಾಕೋದಕ್ಕಾಗುತ್ತೆ ಅಂತ ಹೇಳಿದಿದ್ರೆ ಹಾಗೆ ಇಟ್ಕೊತಿದ್ದೆ. ಬಟ್ ಜಾಸ್ತಿ ಆಗಿದ್ದರಿಂದ ಸ್ವಲ್ಪನ ಉಪ್ಪಿನಕಾಯಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಎತ್ತಿರಿಸ್ಕೊಂಡೆ. ಹಾಗೆಯೇ ಇದೇನು ನೋಡ್ತಾ ಇದ್ದೀರಾ, ನಾನು ಬಾಕ್ಸ್ಗಳನ್ನ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ನನಗೆ ಆ ಥರದ್ದು ಸ್ಟ್ಯಾಂಡು ಇನ್ನೂ ಬೇಕಿತ್ತು. ಬಟ್ ಏನು ಮಾಡ್ತೀರಾ, ನನಗೆ ಅದು ಅಷ್ಟು ಖುಷಿ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ನಾನು ಆ ಸ್ಟ್ಯಾಂಡ್ ಇನ್ನೊಂದು ಬೇಡ, ದೊಡ್ಡದು ಬೇಕು ಅಂದ್ಬಿಟ್ಟು ಡೈರೆಕ್ಟಾಗಿ ಹೋಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಬಟ್ ಡೈರೆಕ್ಟ್ ಶಾಪಲ್ಲಿ ಕೂಡ ನನಗೆ ಸಿಗಲಿಲ್ಲ ಆ ಥರದ್ದು ಸ್ಟ್ಯಾಂಡ್, ಸ್ಪೈಸ್ ರ್ಯಾಕ್. ಹಾಗಾಗಿ ಸುಮ್ಮನೆ ಅದೇ. ಅದನ್ನು ಏನು ತೋರಿಸ್ತಾ ಇದ್ದೀನಿ, ಅದು 6 ಬಾಕ್ಸ್ಗಳನ್ನ ಮಾತ್ರ ಹಾಕಿಟ್ಕೊಂಡಿದ್ದೀನಿ. ನನಗೆ ಸ್ಟ್ಯಾಂಡ್ ಬಂದಮೇಲೆ ಇನ್ನು ಉಳಿದಿದ್ದೆಲ್ಲ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಮೈಸೂರಿಗೆ ಹೋದಾಗೇ ನಾನು ಚೆಕ್ ಮಾಡಿ ತೊಗೊಳ್ಬೇಕಷ್ಟೇ ಆ ಥರದ್ದು. ಬೇರೆ ಕಡೆ ಎಲ್ಲ ಎಲ್ಲಿ ಕೇಳಿದ್ರು ನೀವು ಕೇಳ್ತಾ ಇರೋ ಥರ ಇಲ್ಲ ಅಂತ ಹೇಳ್ತಾರೆ. ಮತ್ತು ನನಗೆ ಆ ಪಿಂಗಾಣಿ ತುಂಬಾ ಇಷ್ಟ ಆಯಿತು. ಉಪ್ಪು ಮತ್ತು ಉಪ್ಪಿನ ಪುಡಿನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದಂತೂ ತುಂಬಾ ವರ್ತಿ ಅಂತ ಅನ್ನಿಸ್ತಿದೆ. ನೋಡೋದಕ್ಕೆ ಒಳ್ಳೆ ಕ್ಲಾಸಿಯಾಗಿ ಕಾಣಿಸುತ್ತೆ. ನನಗಷ್ಟು ಜಾಗ ಏನಿದೆ ಕಿಚನ್ನು, ಅದು ಮಾತ್ರ ನಂಗೆ ತುಂಬಾ ಖುಷಿ ಕೊಡುತ್ತೆ. ಯಾವಾಗಲೂ ತುಂಬ ಕ್ಲೀನಾಗಿ ಕಾಣಿಸುತ್ತೆ. ನನಗೆ ಕಿಚನ್ ಯಾವಾಗಲೂ ಆ ರೀತಿ ತುಂಬ ಸ್ಪೆಷಲಾಗಿ ಕಾಣಿಸ್ಬೇಕು. ಬಟ್ ಇಡೀ ಕಿಚನೆಲ್ಲ ಅದೇ ಥರ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅನಿಸುತ್ತೆ. ಏನು ಮಾಡ್ತೀರಾ, ಮನೇನ ರಿನೋವೇಟ್ ಮಾಡ್ತೀವಿ ಅಂತ ಯಾವಾಗಲೂ ಒಂದು ಸಲ ಹೇಳಿದ ನೆನಪು. ಹಾಗಾಗಿ ಏನಾದರೂ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಕಿಚನ್ ಕಡೆಗೆ. ತುಂಬ ಬೋರಿಂಗ್ ಆಗಿದ್ದರಿಂದ ನಾನು ಆ ಥರ ಗ್ರೀನ್ ಮ್ಯಾಟೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದಷ್ಟು ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸೋ ಥರ ಮಾಡ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. 3 ಟೈರ್ಸ್ ಇರೋದು ಇದೆ ಆನ್ಲೈನಲ್ಲಿ. ಯಾಕೋ ಖುಷಿ ಅನ್ನಿಸ್ತಿಲ್ಲ, ಹಾಗಾಗಿ ನಾನು ಅದನ್ನು ಆರ್ಡರ್ ಮಾಡಿಲ್ಲ. ಏನಿದೆಲ್ಲ ಸಿಕ್ಬಿಟ್ರಂತೂ ಇನ್ನೂ 6 ಇದೆಯಲ್ಲ, ಎಲ್ಲದನ್ನು ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ನನಗೆ ಓವರಾಲ್ ಕಿಚನ್ ಎಲ್ಲ ಇದೇ ಥರ ಚೆನ್ನಾಗಿ ಜಿಗಮಗ ಮಾಡ್ಕೋಬೇಕಂತ ಆಸೆ. ಬಟ್ ಏನು ಮಾಡ್ತೀರಾ, ಆಗ್ತಾ ಇಲ್ಲ. ಹೇಗಿದೆ ಇದು ಸೆಟಪ್? ಮತ್ತು ನನಗೆ ಈ ಜಾಗ ಇನ್ನೂ ಸ್ಪೆಷಲ್ ಅಂತ ಏನಕ್ಕೆ ಅನ್ನಿಸ್ತಿದೆ ಅಂದರೆ, ಶಾರ್ಟ್ಸ್ ಎಲ್ಲ ಮಾಡ್ತೀನಲ್ಲ, ಜ್ಯೂಸ್ ಎಲ್ಲ, ಸ್ಮೂದೀಸ್ ಎಲ್ಲ. ಸೊ ಆವಾಗ ಈ ಒಂದು ಪ್ಲೇಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯೂಟ್ಯೂಬ್ ಶಾರ್ಟ್ಸ್ಗೆ. ಹಾಗಾಗಿ ತುಂಬ ಖುಷಿ ಕೊಡುತ್ತೆ. ಯಾವಾಗಲೂ ಹೋಗಿ ನಾವು ಔಟ್ಡೋರಲ್ಲೇ ಮಾಡೋಕ್ಕಾಗಲ್ಲ, ಹಾಗಾಗಿ ಇಲ್ಲೇ ಮಾಡಿದಾಗೂ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಬೆಳಗಿನ ತಿಂಡಿಗೆ ಮ್ಯಾಗಿನ ಮಾಡ್ಕೊತಾ ಇದ್ದೀನಿ. ಅಕ್ಕನ ಮಗಳಿಲ್ಲಲ್ಲ, ಅವಳಿಗೆ ಮ್ಯಾಗಿ ಅಂದರೆ ತುಂಬ ಇಷ್ಟ. ಅವಳಿಗೆ ಇಷ್ಟ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಪ್ಲೇನಾಗಿ 2 ಮಿನಿಟ್ಸ್ ಮ್ಯಾಗಿ ಥರ ಮಾಡಿಕೊಂಡ್ರೆ ಅಲ್ಲ, ನನಗೆ ಇಷ್ಟ ಆಗೋದು ಈ ಥರ ತರಕಾರಿ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಮಾಡಿಕೊಂಡ್ರೆ ತುಂಬಾ ಖುಷಿ ಕೊಡುತ್ತೆ. ಹಾಗಾಗಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮೊಟ್ಟೆ ಹಾಕಿ ಮ್ಯಾಗಿನ ಮಾಡ್ಕೊತಾ ಇದ್ದೀನಿ. ಮ್ಯಾಗಿಯನ್ನು ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ. ಅವಳಿಗೆ ಹೆಂಗಂದರೆ 2 ಮಿನಿಟ್ಸ್ ಮ್ಯಾಗಿ ಹಾಗೆ ನೀರಲ್ಲಿ ಹಾಕ್ಬಿಟ್ಟು ಮಾಡ್ಕೊಡೋದೇ ಇಷ್ಟ ಅಂತೆ. ಬಟ್ ನಂಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಇದನ್ನು ಮಾಡಿದ್ದೆ. ಬಟ್ ಇದನ್ನೇ ತಿನ್ನಲಿ ಅಂದ್ಬಿಟ್ಟು ತಿನ್ನಿಸ್ದೆ. ಹಾಕಿದ್ದೀನಿ ಅಂತ ಹೇಳಿದ್ನಲ್ವ, ನೋಡಿ ಹಿಂಗೆ ಪುಡಿ ಪುಡಿ ಥರ ಆಗಿದೆ. ಅಂದರೆ ಚೆನ್ನಾಗಿ ಪೌಡರ್ ಆಗುತ್ತೆ. ಫುಲ್ ಇಲ್ಲೇನೆ ಫುಲ್ಲು ಪೌಡರ್ ಆಗೋ ರೇಂಜ್ಗೆ ಉಡಿಯಾಗಿ ಹೋಗ್ಬಿಟ್ಟಿದೆ.
ಇದನ್ನೆಲ್ಲ ನಾನು ಪೌಡರ್ ಮಾಡಿದ್ದೀನಿ. ಕೂಡ ಸ್ವಲ್ಪ ಉಪ್ಪಿನಕಾಯಿ ಹಾಕೊತೀನಿ ಅಂತ ಹೇಳಿದೆ ಅಲ್ವಾ, ಉಪ್ಪಿನಕಾಯಿನ ಕಟ್ ಆ ನೆಲ್ಲಿಕಾಯಿನ ಕಟ್ ಮಾಡಿಬಿಟ್ಟು ನಾನು ಒಣಗೋದಕ್ಕೆ ಹಾಕಿದ್ದೆ, ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು. ಇದು ನೋಡಿ, ಮತ್ತೆ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಆರ್ಡ್ರ್ ಮಾಡಿದ್ವಿ, ಬಟ್ ಬರ್ದೇನೆ ರಿಟರ್ನ್ ಹೋಗಿತ್ತು. ಮತ್ತೆ ಪುನಃ ಈಗ ಆರ್ಡ್ರ್ ಮಾಡಿದ್ದೀವಿ, ಬರೋಕ್ಕಿದೆ ಅಂತ. ತುಂಬಾ ಚೆನ್ನಾಗಿದೆ, ನೋಡೋಕ್ಕಂತೂ ಸಿಕ್ಕಾಬಿಟ್ಟೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಕಿಚನಲ್ಲಿ ಒಂಥರ ಕಿಚನ್ ಕಿಂಗ್ ಥರ ಫೀಲ್ ಆಗ್ತಿದೆ ನನಗೆ ಈ ಪಿಂಗಾಣಿಸ್ಗಳು. ಅದರಲ್ಲಿ ಎಸ್ಪೆಷಲಿ ತುಂಬಾ ಖುಷಿಯಾಯಿತು. ಇದಕ್ಕೇನೆ ಹಾಕಿಟ್ಕೊತೀನಿ. ಹಾಗೆಯೇ ಇದಕ್ಕೇನೆ ಮಾವಿನಕಾಯಿ ಕೂಡ ಕುಯ್ಕೊಳ್ಳೋಣ ಅಂದ್ಕೊಂಡು ಕೆಲಸದ ಮಧ್ಯದಲ್ಲಿ ನನಗೆ ಆಗಲೇ ಇಲ್ಲ. ಇನ್ನು ನಮ್ಮದೇ ಮರದಲ್ಲಿ ಮಾವಿನಕಾಯಿ ಇದೆ, ಅದನ್ನು ಕೂಡ ಕುಯ್ಕೊಂಡು ಈ ಥರ ಒಣಗಿಸ್ಬಿಟ್ಟು ಇದೇ ಡಬ್ಬಿಗೆ ಹಾಕ್ತೀನಿ. ಇಲ್ಲದಿದ್ರೆ ಬೇರೆ ಡಬ್ಬಿಗೆ ಹಾಕಿಟ್ಕೊತೀನಿ. ಉಪ್ಪು ಹಾಕ್ಬಿಟ್ಟು ಇಡ್ತೀನಿ. ಮತ್ತೆ ಪುನಃ ಇದು ಉಪ್ಪೆಲ್ಲ ಚೆನ್ನಾಗಿ ಹಿಡಿದ ಮೇಲೆ ಇದಕ್ಕೆ ಮಸಾಲಾನ ಮಾಡಿ ಹಾಕೊಂಡ್ರೆ ಆಯಿತು. ಇದು ಉಪ್ಪಿನಕಾಯಿ ಜಲ್ಲಿ. ಇದು ಲಿಡ್ ನನಗೆ ತುಂಬ ಇಷ್ಟ ಆಯಿತು. ಕ್ಯಾಪ್ ಕವರ್ ಆಗುತ್ತೆ. ಇದು ಆ ಥರ ಅಲ್ಲ, ತುಂಬ ಪುಟಾಣಿದು ದೊಡ್ಡದಕ್ಕೆ, ಬಟ್ ಇದು ತುಂಬ ಚೆಂದ ಅನಿಸುತ್ತೆ. ಒಣಗಿಸಿಟ್ಕೊಂಡಿದ್ದು ಸೊಪ್ಪು ಮತ್ತು ನೆಲ್ಲಿಕಾಯಿನ ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಜಾರಲ್ಲಿ ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಕ್ಲೀನಾಗಿ ಒರೆಸ್ಕೊಂಡು ಪೌಡರ್ನ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅದು ಫಂಗಸ್ ಆಗುತ್ತೆ, ಇಲ್ಲ ಅಲ್ಲಲ್ಲೇ ಅಂಟ್ಕೊಳ್ಳುತ್ತೆ. ಕರೆಂಟ್ ಇಲ್ಲ, UPS ಇಲ್ಲಿ ಕಿಚನ್ಗೆ ಕನೆಕ್ಷನ್ ಇಲ್ಲ, ಹಾಗಾಗಿ ನಾನು ಆ ಕಡೆ ಡೈನಿಂಗ್ ಹಾಲಲ್ಲಿ ಕನೆಕ್ಷನ್ ಇದೆ, ಅಲ್ಲಿ ಹೋಗ್ಬಿಟ್ಟು ಇದನ್ನು ಪೌಡರ್ ಮಾಡ್ಕೊಂಡು ಬರ್ತೀನಿ. ಇಷ್ಟು ಸೊಪ್ಪು ತೊಗೊಂಡು ಬಂದುಬಿಟ್ಟು ಒಣಗಿಸಿದೆ, ಬಟ್ ಇದಾಗಿದ್ದು ಇಷ್ಟು ಪೌಡರು. ಇದನ್ನು ಕೂಡ ಒಂದು ಕಂಟೈನರ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಇಷ್ಟೇ ಇಟ್ಕೊಳ್ತೀನಿ. ಕಣ್ಣಿಗೆ ಕಾಣಿಸಿದ್ರೆ ಯೂಸ್ ಮಾಡ್ತಾ ಇರ್ತೀವಿ, ಕಣ್ಣಿಗೆ ಕಾಣಿಸಲ್ಲ ಅಂದಾಗ ಯೂಸ್ ಮಾಡೋದು ತುಂಬ ಕಮ್ಮಿ ಆಗಿ ಹೋಗ್ಬಿಡುತ್ತೆ. ತಗೊಂಡ್ರೆ ಆಯಿತು, ಮಾಡಿದರೆ ಆಯಿತು ಅನ್ನೋ ಥರ. ಇನ್ನು ಇದು ನೆಲ್ಲಿಕಾಯಿ ಪೌಡರು. ನನ್ನ ನೆಲ್ಲಿಕಾಯಿ ಪೌಡರ್ ಕೂಡ ರೆಡಿ ಆಯಿತು. ಹೇಗೆ ಅಂದರೆ ಅವಳೆ ಬೂರಿ ಥರ ಬುಸ್ ಅಂತ ಆಗ್ತಾ ಇದೆ. ಎಲ್ಲಿ ಕಷ್ಟಪಟ್ಟು ತುದ್ಬಿಟ್ಟು ಒಣಗಿಸಿ ಇಷ್ಟು ದಿನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ, ಎಲ್ಲ ಹಂಗೆ ಆರೋಗ್ಬಿಡುತ್ತೆ ಅಂತ ಭಯ. ಮತ್ತು ಈ ಥರ ಪುಡಿ ಮಾಡುವಾಗ ಇಮಿಡಿಯೇಟಾಗಿ ಕ್ಯಾಪ್ನ ತೆಗೆದುಕೊಬಿಡಿ, ಬುಸ್ ಅಂತ ಬರುತ್ತೆಲ್ಲ ಆಚೆ. ನೋಡಿ, ನಂದು ಮೊರಿಂಗಾ ಪೌಡರ್ ಆ್ಯಂಡ್ ನೆಲ್ಲಿಕಾಯಿ ಪೌಡರ್ ಎರಡೂ ಕೂಡ ರೆಡಿ ಆಯಿತು. ಓ ಮೈ ಗಾಡ್, ಅಯ್ಯೋ ಅಯ್ಯೋ, ನನ್ನ ಕಿಚನ್ ಎಲ್ಲ ನಾನು ಗ್ರೀನ್ ಇದೆಯಲ್ಲ, ಈ ಗ್ರೀನ್ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಗ್ರೀನ್. ಎಷ್ಟು ಚೆನ್ನಾಗಿದೆ ನೋಡಿ ಈ ಗ್ರೀನ್. ಈ ಗ್ರೀನಲ್ಲಿ ನನಗೆ ಬಟ್ಟೆನೇ ಸಿಗಲ್ಲ ಅನ್ನತ್ತೆ, ಚೆನ್ನಾಗಿದೆ ಗ್ರೀನ್. ಆಗೋಯ್ತು, ನಾನೆಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ. ಆಯಿತು, ಸುಮ್ಮನಿರೋ ಮಗಳು. ಏನು ಮಾಡ್ತಿದ್ಯಾ? ನೀರು ಗಿಡ ಹಾಕ್ತಾ ಇದೀಯಾ? ಎಷ್ಟೆಲ್ಲ ಹಾಕಿದ್ಯವ್ವ? ಎಲ್ಲಿ ತಗೊಬಂದೆ ನೀರು? ಡ್ರಮ್ಮಿಂದ ತಗೊಂಬಂದು ನೀರಿಗೆಲ್ಲ ಹಾಕ್ತಾಯಿದ್ದೀನಿ ನೀನು ಗಿಡಕ್ಕೆ. ಅಯ್ಯೋ, ಯಾರು ಹೇಳಿದ್ರು ಮಾಡಕ್ಕೆ ನಿಂಗೆ? ನೀನೇ. ಅಯ್ಯೋ ಮಗಳು, ಗುಡ್ ಬೇಬಿ. ಡ್ರಮ್ ಹತ್ರ ಜೋಪಾನ. ನೋಡ್ತಾ ಇದ್ದೀರಾ ಅಲ್ವಾ ಇಷ್ಟೊಂದೆಲ್ಲ ಮ್ಯಾಂಗೋ. ಅಮ್ಮ, ಕ್ಯಾಮ್ರಾ ಬಿತ್ತು. ಮೂಗಿನ ಸಹಾಯದಿಂದ ಫೋನನ್ನು ಕರೆಕ್ಟಾಗಿ ಹಿಡ್ಕೊಳ್ಳಿ. ಓಕೆ, ಅಲ್ಲೆಲ್ಲ ಇದೆ. ಸ್ವಲ್ಪ ಕುಯ್ದುಬಿಟ್ಟು ಉಪ್ಪಿನಕಾಯಿ ಹಾಕೊಂಡ್ಬಿಡೋಣ ಅಂದ್ಬಿಟ್ಟು ಕುಯ್ಕೊಳ್ಳೋದಕ್ಕೆ ಬಂದೆ. ಕ್ಯಾಮ್ರಾ ಬಿದ್ದೋಗ್ಬಿಟ್ಟು ನನ್ನ ಮೂಗು ಮೇಲೆ ಅದನ್ನು ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡಿಕೊಂಡೆ. ಅದು ಒಂಥರ ಚೆನ್ನಾಗೇ ಇತ್ತು. ಉಪ್ಪಿನಕಾಯಿಗೆ ಅಂದ್ಬಿಟ್ಟು ಮಾವಿನಕಾಯಿ ಕೂಡ ಕುಯ್ದಿಟ್ಕೊಂಡೆ. ಕುಯ್ಯುವಾಗ ಏನು ಭಯ ಆಗ್ತಿತ್ತು ಅಂದರೆ ಅದ್ರದ್ದು ಹಾಲು ಮುಖದ ಮೇಲೆಲ್ಲ ಬಿದ್ದರೆ ಗಾಯ ಆಗುತ್ತೆ. ನನಗೆ ಚಿಕ್ಕದ್ರಲ್ಲೆಲ್ಲ ಆಗಿದ್ದು ನೆನಪು. ಏನರೋ ನಿಮ್ಮದು ಸೀಕ್ರೆಟ್ ಮಾತುಕತೆ? ಏಯ್ ಜುಲುಬುಲಿ, ಏನರೋ ನಿಮ್ಮದು? ಅಲ್ಲಿ ಗುಡ್ಡು ನೋಡಿ. ನೀನು ಕಾಣಿಸ್ತಾನೆ ಇಲ್ಲ ಮಗಳೇ ಗುಡ್ಡು ನೋಡೋಕ್ಕೆ. ಈಗ ಕಂಡೆ. ಯಾರವಳು? ಅಯ್ಯೋ ಅಕ್ಕ ನೋಡಿ, ಅಕ್ಕನ ಏನು ಅಕ್ಕ ಕೇರ್ ಮಾಡ್ತಾಳೆ ಅಂತ. ಎದ್ದು ಬಿದ್ದು ಹಿಂಗೆ ಇಟ್ಕೊಂಡಿರುತ್ತೆ.
ಬರುವಾಗ್ಲೂ ಹತ್ರಕ್ಕೆ ಬರ್ತಾನೆ ವಿಂಡೋ ಬರ್ತಾಳೆ ಹುಡುಗಿಯವಳು. ಮುಂದೆ ಬಾ ಮಗಳೇ, ನೀನು ಕ್ಯಾಮ್ರಾಯಿಂದ ಆಚೆ ಹೋಗ್ತೀಯಾ ಮತ್ತೆ. ಹಾಗೆಯೇ ಇವತ್ತು ಮಾಪ್ ಮಾಡೋಕ್ಕಿತ್ತು. ನನಗೆ ಅದು ಬಟ್ಟೆ ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಗ್ತಿದ್ದರಿಂದ ಚೇಂಜ್ ಮಾಡಿದೆ. ಹಾಗೆಯೇ ಸ್ವಲ್ಪ ಹೇರ್ ಕೋಂಬೆಲ್ಲ ಮಾಡಿಕೊಂಡು ತುಂಬ ದಿನಗಳಾದಮೇಲೆ ಜಡೆನ ಎಣ್ಕೊಂಡೆ. ಅದೊಂಥರ ಖುಷಿಯಾಗ್ತಾಯಿತ್ತು. ಇಲ್ಲಾಂದರೆ ಯಾವಾಗಲೂ ಕೂಡ ಗಂಟೆ ಹಾಕ್ಕೊಂಡೇ ಇದ್ಬಿಡ್ತೀನಿ. ಹಾಗೆಯೇ ಕಂಪ್ಲೀಟ್ ಫರ್ನಿಚರ್ಸ್ಗಳೆಲ್ಲ ಕ್ಲೀನ್ ಮಾಡಿಕೊಂಡು ಡಸ್ಟಿಂಗ್ ಮಾಡಿ ಮನೇನ ಕೂಡ. ನಮ್ಮಲ್ಲಿ ಏನಂದರೆ ಹುಳಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂಥರ ಕಪ್ಪು ಹುಳಗಳು ಬರುತ್ತೆ, ಅಸಹ್ಯ ಅನಿಸುತ್ತೆ. ಅದು ಹುಳಗಳು ಮನೆ ತುಂಬ ಎಲ್ಲ ತುಂಬ್ಕೊಂಡ್ಬಿಟ್ರೆ ಸಾಕಾಗೋಯ್ತು ಗುಡ್ಸು. ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಷ್ಟು ರಾಶಿ ಹುಳಗಳಿರುತ್ತೆ, ಎಲ್ಲಿನೋ ಗೊತ್ತಿಲ್ಲ ಹಾರ್ಕೊಂಡು ಬಂದುಬಿಡ್ತವೆ. ಅದಕ್ಕೋಸ್ಕರ ಮನೆ ಸುತ್ತ ಎಲ್ಲ ಲಕ್ಷ್ಮಣ ರೇಖೆಯನ್ನು ಎಳಿಸಿದ್ರು. ಎಳಿಸುವಾಗೆಲ್ಲ ಸ್ವಲ್ಪ ಅದ್ರದ್ದೆಲ್ಲ ಆರಿರುತ್ತಲ್ಲ ಲಕ್ಷ್ಮಣ ರೇಖೆದು, ಹಾಗಾಗಿ ಕಂಪ್ಲೀಟ್ ಎಲ್ಲ ಒಂದು ರೌಂಡ್ ಮನೇನ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಈ ಮನೇಲಿ ಇನ್ನೂ ಒಂದು ಪ್ರಾಬ್ಲಮ್ ಏನಂದರೆ ಜೇಡಗಳು ಜಾಸ್ತಿ. ಅಲ್ಲಿ ಮೂಲೆ ಕಿಟಕಿಗಳಲ್ಲೆಲ್ಲ ಸಿಕ್ಕಾಬಟ್ಟೆ ಬಲೆನ ಕಟ್ಕೊಳ್ಳುತ್ತೆ. ಅದಂತೂ ಎವ್ರಿ ಡೇ ಕಿಚನ್ ಕ್ಲೀನ್ ಮಾಡುವಾಗ ಎಲ್ಲ ವಿಂಡೋಸ್ಗಳನ್ನ ಕೂಡ ಈ ರೀತಿ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಸೊ ಡಸ್ಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇನ್ನು ಮಾಪ್ ಮಾಡೋದಿತ್ತು. ಮಾಪ್ ಕೂಡ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಕೆಳಗಡೆ ಮಾತ್ರನೇ ಕ್ಲೀನ್ ಮಾಡಿಕೊಂಡೆ, ಇನ್ನು ನಾಳೆ ಮೇಲ್ಗಡೆ ಮಾಡ್ಕೊಳ್ಬೇಕು. ಹಾಗೆ ಮನೆ ಕೆಲಸನ ಮುಗಿಸಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ಹೂನ ಕುಯ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ನಾನಿವತ್ತು ತುಂಬ ದಿನಗಳಾಗಿ ಹೋಗ್ಬಿಟ್ಟಿತ್ತು. ಗೀತಾಕೋಟಿ ಲೇಖನನ ಬರೆದು ತುಂಬ ದಿನದಿಂದ ಹಾಗೇ ಬಿಟ್ಬಿಟ್ಟಿದ್ನಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿನೇ ಬರೆಯೋಣ ಅಂತ ಹೇಳ್ಬಿಟ್ಟು ದೇವ್ರಿಗೆ ಪ್ರಾರ್ಥಿಸ್ಕೊಂಡು ಗೀತಾಕೋಟಿ ಲೇಖನನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಅಧ್ಯಾಯನ ಬರೆದು ಮುಗಿಸಿ ನೆಕ್ಸ್ಟ್ ಅಧ್ಯಾಯಕ್ಕೆ ಹೋಗಿ ಅಲ್ಲೂ ಕೂಡ ಸ್ವಲ್ಪನ ಬರೆದೆ. ಅದಾದಮೇಲೆ ಮತ್ತೆ ಪುನಃ ಬಂದು ಕೆಲಸದವ್ರುಗಳು ಕೂಡ ಬಂದಿದ್ದರು. ಹಾಗೆ ಅಕ್ಕನ ಮನೆಯಿಂದ ತೊಗೊಂಡು ಬಂದಿದ್ದು ಪಪ್ಪಾಯ ಕೂಡ ಇತ್ತಲ್ಲ, ಅದು ಕೂಡ ಹಣ್ಣಾಗಿತ್ತು. ಅದನ್ನು ಕುಯ್ದುಬಿಟ್ಟು ಅವ್ರಿಗೂ ಕೊಡೋಣ, ನಾವು ತಿನ್ನೋಣ ಅಂತ ಹೇಳಿಬಿಟ್ಟು ಕುಯ್ದೆ. ಒಬ್ಬರು ಕೇಳಿದ್ರಿ ತುಂಬಾ ದೊಡ್ಡದು ಇದ್ರದ್ದು ಸೀಡ್ಸ್ ಸಿಗುತ್ತಾ, ಕೊಡೋಕ್ಕಾಗುತ್ತಾ ನಿಮಗೆ ಅಂತ. ಆ್ಯಂಡ್ ಈ ಒಂದು ಹಣ್ಣದು ಸೀಡ್ಸ್ ಅದಕ್ಕೋಸ್ಕರನೇ ತೆಗೆದು ಒಣಗೋದಕ್ಕೆ ಇಟ್ಟಿದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ನನಗೆ ಅಡ್ರೆಸ್ ಕೊಡಿ, ನಾನು ಕಳಿಸ್ಕೊಡ್ತೀನಿ. ಇದು ಆ್ಯಕ್ಚುಲಿ ಚಿಕ್ಕದು, ಆ ಒಂದು ಮರದಲ್ಲಿದ್ದಿದ್ದ ಚಿಕ್ಕ ಹಣ್ಣು ಇದು. ಇನ್ನೂ ತುಂಬ ದೊಡ್ಡಕ್ಕಿರುತ್ತೆ. 3-4 ಹಾಕ್ಬಿಟ್ರೆ ಒಂದು ಮೂಟೆ ತುಂಬ ಹೋಗೋಷ್ಟು. ಹಾಗೆಯೇ ಕೆಲಸದವ್ರಿಗೂ ಕೂಡ ಆ ಒಂದು ಹಣ್ಣನ್ನು ಕೊಟ್ಬಿಟ್ಟು ನಾನು ಕೂಡ ತಿಂದೆ. ಮಳೆ ಬಂದರೆ ಸ್ವೀಟ್ ಕಮ್ಮಿ ಆಗುತ್ತೆ, ಬಟ್ ಇದು ಮಳೆ ಕಮ್ಮಿ ಆದಮೇಲೆ ತೊಗೊಂಡು ಬಂದಿದ್ದ ಹಣ್ಣು, ಸೊ ಸ್ವೀಟ್ ಇದೆ ಇದು. ಇದು ನೋಡಿ ಈ ರೀತಿ ಇದೆ. ಸೊ ವಾಶ್ ಮಾಡ್ಕೊಂಡು ಬಂದು ಇಟ್ಟಿದ್ದೀನಿ. ಈ ರೀತಿ ಇದ್ದಿತ್ತು. ಇವೇನಿದ್ದಾವೆ ಸೇಮ್ ಅದೆಲ್ಲ ಮ್ಯಾಂಗೋಸ್ ಕೂಡ ಇದೇ ಥರ ಇತ್ತು. ಬಟ್ ಅದು ಮರದಲ್ಲೇ ಈ ರೀತಿ ಬ್ಲ್ಯಾಕಾಗಿ ಆಗಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಅದನ್ನು ಒಗ್ಸೋದಕ್ಕೆ ಪಾತ್ರೆ ವಾಶ್ ಮಾಡೋದು ಹೊಸ ಸ್ಕ್ರಬ್ಬರ್ನ ತೊಗೊಂಡು ಪಾತ್ರೆ ತೊಳೆಯೋ ಥರ ತೊಳ್ಕೊಂಡು ಬಂದಿದ್ದೀನಿ. ಇಷ್ಟು ಬೇಗ ಊಟ ಎಲ್ಲ ಆಗಿದೆ ಅಂತಲೇ ಗೊತ್ತಿಲ್ಲ. ಎಳೆಯದು ಅಂತ ಕುಯ್ಕೊಂಡು ಬಂದೆ, ಇನ್ನೂ ದಪ್ಪ ಆಗುತ್ತೆ, ಬಟ್ ಇದೇನೋ ಗೊತ್ತಿಲ್ಲ, ಎಷ್ಟು ಬೇಗ ಊಟ ಆಗೋಗಿದೆ. ಯಪ್ಪ, ನನಗಂತೂ ಕಾಯಲ್ಲಿ ನೀರು ಬರ್ತಾ ಉಂಟು. ಇನ್ನು ಪನ್ಮನ ಕೂದಲೆಲ್ಲ ಎಂತ ಮಾಡ್ಕೊಂಡು ಬಂದಿರೋದಕ್ಕೆ ಬರೆದು ಮುಗಿಸ್ದ ಬೇಗ. ಈಗ ನನಗೆ ಗೊತ್ತಾಗಬೇಕು ನೀನು ಎಲ್ಲಿವರೆಗೆ ಏನು ಕಲ್ತಿದ್ಯಾ ಅಂತ. ಪಟ ಬರೆದ್ಬಿಟ್ಟು ತೋರಿಸ್ಬೇಕು. ಕಾಯ್ದು ಸ್ಮೆಲ್ಲ ತಗೊಂಡ್ರು ಸಿಕ್ಕಾಪಟ್ಟೆ ಇರುತ್ತೆ, ಜುಮ್ ಅನ್ನೋಷ್ಟು. ಹಣ್ಣು ತಗೊಂಡ್ರು ಜುಮ್ ಅನ್ನೋಷ್ಟು. ಅದಕ್ಕೆ ಫ್ರೂಟ್ ಕಿಂಗ್ ಅಂತ. ಇವತ್ತು ಇದನ್ನು ಬಿಸಿಲಲ್ಲಿ ಬಾಡಿಸೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆವಾಗಲೇ ನೋಡಿದ್ರೆ ಎಲ್ಲ ಇಟ್ಟಿದ್ದು, ಇವಾಗ ಸ್ವಲ್ಪ ನೀರು ಇಟ್ಕೊಂಡಿದ್ದೆ. ತಿಂತಿ ಮಗಳು?
ನೆಲ್ಲಿಕಾಯಿ ಗುಡ್ಡು ಅಕ್ಕನ ಮಗಳು ಗುಡ್ಡು ಅಂತ ಫುಲ್ಲು ಸಾದು. ಅವಳಿಗೂ ಕೂಡ ಪ್ರಾಣಿಗಳಂದ್ರೆ ಇಷ್ಟ, ಬೇಕು. ಅದನ್ನಂತೂ ಎತ್ಕೊಂಡಿದ್ದು ಬಿದ್ದು ಅದ್ರ ಜೊತೆನೇ ಇರ್ತಾಳೆ. ಅದಂತೂ ಅದ್ರ ಮಗಳ ಥರನೇ ಅದ್ರ ಅವಳು ಬಿಡೋದಲ್ಲೇ ಇರುತ್ತೆ ಯಾವಾಗಲೂ ಕೂಡ. ಇಬ್ಬರ ಜೊತೆಯಲ್ಲೇ ಮಲ್ಕೊಬಿಟ್ಟಿದ್ರು. ಈ ಥರ ಗಿಡ ನೆಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟೇ ತರಿಸಿದ್ದು. ಬಟ್ ಅವತ್ತಿಂದ ಮಾಡೋದಕ್ಕಾಗಿಲ್ಲ, ಎಲ್ಲ ಒಟ್ಟಿಗೆ ಒಂದೇ ಸಲ ಒಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಮೈ ಬ್ಯಾಡ್ ಲಕ್ ಆಗಲೇ ಇಲ್ಲ. ಒಂದು ಸಿಗೋದೇ ಇಲ್ಲ. ಆ ಥರದ ಜಾಗದಲ್ಲಿ ಬಿಟ್ಟಿದ್ದೀನಿ ಅನಿಸುತ್ತೆ. ಹಾಗಾಗಿ ಇವಾಗ ತಗೊಂಡು ಬಂದಿದ್ದೀನಿ. ನೋಡೋಕೆ ಮಾತ್ರ ಸ್ವಲ್ಪ ಚಿಕ್ಕ ಥರ ಕಾಣಿಸುತ್ತೆ ಹೊರಗಡೆಗೆ, ಬಟ್ ಒಳಗಡೆಗೆ ತುಂಬಾ ಮಂಡಿಸುತ್ತೆ. ನಾನು ತುಂಬ ಜಾಸ್ತಿ ಆಗ್ಬೋದು ಅಂದ್ಕೊಂಡು ತೊಗೊಂಡು ಬಂದೆ. ಒಂದನ್ನ ಬೇರೆ ಸಮೇತ ಕಿತ್ಕೊಂಡು ಬಂದಿದ್ದೀನಿ. ಇದು ಬೇರೇನೂ ಬರಲಿಲ್ಲ, ಬಟ್ ಬರ್ಬೋದೇನೋ ಅನ್ನೋ ಒಂದು ಗೆಸ್ ಇದೆ. ಇನ್ನು ಇದು ಬೇರೆ ಇದೇ ಇರೋದು, ನೋಡೋಣ ಬರುತ್ತೆ ಇಲ್ವಾ ಅಂತ ಚೆಕ್ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ನಾನು ಈ ಪ್ಲ್ಯಾಂಟ್ನ ಆ ಕಡೆ ಈ ಕಡೆ ಸ್ಟ್ಯಾಂಡು ಮಿಡಲಲ್ಲಿ ಸ್ಪೇಸ್ ಉಳ್ಕೊಂಡ್ರೆ ಅಲ್ಲಿಗೆ ಇಡಬೇಕು ಅಂತ ತೊಗೊಂಡಿದ್ದು. ಬಟ್ ಇನ್ನು ನನಗೆ ಸ್ಟ್ಯಾಂಡ್ ಸಿಕ್ಕಿಲ್ವಲ್ಲ, ಹಾಗಾಗಿ ಅಲ್ಲಲ್ಲೇ ಹೆಂಗೆ ಅಡ್ಜಸ್ಟ್ ಮಾಡಿ ಇಟ್ಕೊತೀನಿ. ಮತ್ತು ನಾನಿಲ್ಲಿ ರೆಡಿ ಆಗ್ತಾ ಇರೋದು ಔಟ್ಡೋರ್ ಕುಕ್ಕಿಂಗ್ ಇದೆ. ಹಾಗೆಯೇ ನನ್ನ ಸ್ಯಾರಿನ ರಿವ್ಯೂ ಮಾಡೋಕ್ಕಿದೆ. ನನ್ನ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೀನಲ್ಲ, ಅದನ್ನು ರಿವ್ಯೂ ಮಾಡೋದಕ್ಕೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ ಮೇಕಪ್ ಲುಕ್. ಇನ್ನು ಹೇರ್ ಒಂದು ಸ್ವಲ್ಪ ಕೋಮ್ ಮಾಡ್ಕೊಂಡು ಸ್ಯಾರಿ ಹಾಕ್ಕೊಂಡ್ರೆ ಆಗೋಯ್ತು. ಎಲ್ಲರೂ ಎಲ್ಲ ಲಾಗ್ಗಳಿಗೂ ಈ ಥರ ಮೇಕಪ್ ಆಗಿದ್ದೇನೆ ಲಾಗ್ ಮಾಡ್ತಾರೆ. ಬಟ್ ನನಗಂತೂ ಹೆಂಗೆ ಸಾಧ್ಯ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಮೇಕಪ್ ಮಾಡ್ಕೊತೀವಿ ಅಂದರೆ ತುಂಬ ಟೈಮ್ ಹೋಗ್ಬಿಡುತ್ತೆ, ಮನೆ ಕೆಲಸ ಎಲ್ಲ ಅಲ್ಲೇ ಬಾಕಿಯಾಗಿ ಹೋಗುತ್ತೆ. ನನಗೆ ಈ ಥರ ಅಪರೂಪಕ್ಕೆ ಔಟ್ಡೋರ್ ಕುಕ್ಕಿಂಗಿಗೆ ಅಂತ ಮೇಕಪ್ ಮಾಡ್ಕೊಳ್ಳುವಾಗೂ ಅಯ್ಯೋ ಇಷ್ಟೊಂದೆಲ್ಲ ಟೈಮ್ ಹೋಗ್ತಿದೆಯಲ್ಲ ಅಂತ ಫೀಲ್ ಆಗ್ತಾ ಇರುತ್ತೆ. ಬಟ್ ಎವ್ರಿ ಟೈಮ್ ಈ ಥರ ಮೇಕಪ್ ಮಾಡಿಕೊಂಡು ಲಾಗ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋ. ನಾವೇನಂದರೆ ಏನು ಮೇಕಪ್ ಮಾಡ್ಕೊಂಡೆ ಹೆಂಗೆ ಎದ್ದಿರ್ತೀವಿ, ಒಂಚೂರು ಮಾಯ್ಶ್ಚರೈಸರ್ ಇಲ್ಲ ಸ್ಕಿನ್ ಕೇರ್ ಏನಾದರೂ ಮಾಡ್ಕೊಂಡು ಹೋಗಿ ಮಾಡ್ತೀವಿ. ಹಂಗಾಗಿ ಅದು ಅಷ್ಟು ಹೈಲೈಟಾಗಿ ಕಾಣಿಸಲ್ಲ ನಮ್ಮ ವೀಡಿಯೋಸು. ಈ ಥರ ಮೇಕಪ್ ಮಾಡ್ಕೊಂಡೇನೇ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಇನ್ಮೇಲೆ. ಬಟ್ ನನಗೆ ಏನಂದರೆ ಮೇಕಪ್ ಹಾಕೋದಕ್ಕೆ ಭಯ ಅನಿಸುತ್ತೆ ನನ್ನ ಸ್ಕಿನ್ಗೆ. ಜಾಸ್ತಿ ಮೇಕಪ್ನ ಎಲ್ಲಾದರೂ ಹೊರಗೆ ಬಂದಾಗ ಅಷ್ಟೇ. ಹೇಗೆ ಕಾಣಿಸ್ತಿದೆ, ನಾನಿನ್ನ ಪೌಡರ್ ಹಾಕಿಲ್ಲ. ಔಟ್ಡೋರ್ ಕುಕ್ಕಿಂಗ್ ಅಂದ್ರೂ ಕೂಡ ಇಷ್ಟು ಡಾರ್ಕ್ ಲಿಪ್ಸ್ಟಿಕ್ ಎಲ್ಲ ನಾನು ಹಾಕ್ಕೊಳ್ಳೋದಿಲ್ಲ. ಬಟ್ ಮೇಯ್ನ್ಲಿ ನಾನು ಇದು ಸ್ಟಿಚ್ ಮಾಡಿದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ವ್ಲಾಗಲ್ಲಿ ತೋರಿಸ್ದೆ ಅಷ್ಟೇ. ಬಟ್ ಹೇಗೆ ಬಂದಿದೆ ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ ಅಂತ ತೋರಿಸಿರಲಿಲ್ಲ. ಹಾಗೆ ಒಂದ್ಸಲ ಈ ಸ್ಯಾರಿ ನಾವು ವೇರ್ ಮಾಡಿ ತೋರಿಸೋಣ ಅಂತಲೂ ಕೂಡ ಒಂದು. ಇನ್ನೊಂದು ಮೇಯ್ನ್ಲಿ ನಾನು ಇವಾಗ ಮೇಕಪ್ ಹಾಕ್ಕೊಂಡಿದ್ದು ಔಟ್ಡೋರ್ ಕುಕ್ಕಿಂಗ್ ಇದೆ ಇವತ್ತು. ಹಾಗಾಗಿ ಸಂಜೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಅದಕ್ಕೋಸ್ಕರ ಹಾಗೆ ಇದು ಕೂಡ ಆಗಿಬಿಡುತ್ತೆ, ಈ ಲಾಗಿಗೆ ಆ್ಯಡ್ ಆಗುತ್ತೆ. ಆ್ಯಂಡ್ ಅದು ಕೂಡ ಸ್ಟಾರ್ಟ್ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಸ್ಯಾರಿನ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ನಾನು ಮಾಡಿದ್ದು ಜುಗಾಡ್ ಹೇಳಿದ್ನಲ್ವ, ಫ್ರಂಟಲ್ಲಿ ಕೂಡ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾನು. ಫ್ರಂಟಲ್ಲಿ ಕೂಡ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ ನಾನು. ನನ್ನ ಬ್ಲೌಸು ಹಿಂದೆ ಎಷ್ಟು ಡೀಪ್ ಕೊಡ್ತೀವೋ ಅಷ್ಟೇ ಡೀಪು ಫ್ರಂಟ್ಗೂ ಕೂಡ ಕೊಟ್ಬಿಟ್ಟಿದ್ದೀನಿ ಅಂತ. ಫುಲ್ ಅಂದರೆ ಇಷ್ಟೆಲ್ಲ ಓಪನ್ ಆಗಿಬಿಟ್ಟಿತ್ತು. ಗೊತ್ತಲ್ವ, ನಾವು ಇರೋ ಇದರಲ್ಲಿ ಆ ರೇಂಜ್ಗೆಲ್ಲ ನಾವು ಬಟ್ಟೆ ಹಾಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ರೀತಿ ಜುಗಾಡ್ ಮಾಡಿ ನಾವೊಂದು ಪ್ಯಾಚ್ ಮಾಡಿ ಮುಚ್ಚಿಬಿಟ್ಟಿದ್ದೀನಿ. ತೋರಿಸ್ತೀನಿ ಈಗ ವೇರ್ ಮಾಡಿಕೊಂಡು ಹೇಗೆ ಕಾಣಿಸುತ್ತೆ ಅಂತ. ಪ್ಲೇಟ್ಸ್ನ ಕೊಟ್ಬಿಟ್ಟು ಕ್ಲೋಸ್ ಮಾಡಿದೆ. ಆ್ಯಂಡ್ ನನ್ನ ಈ ಒಂದು ಇಯರಿಂಗ್ಸ್ ತೊಗೊಂಡಿದ್ದೆ, ಬಟ್ ಚೆನ್ನಾಗಿ ಕಾಣಿಸಲ್ಲ. ನಂದು ಪುಟಾಣಿ ಫೇಸು ಇದು ತುಂಬ ದೊಡ್ಡದು ಅಂತ ಹೇಳ್ಬಿಟ್ಟು ಯಾವಾಗಲೂ ಹಾಕ್ಕೊತಾನೇ ಇರಲಿಲ್ಲ. ಅದನ್ನು ಕೂಡ ಇದಕ್ಕೆ ಸ್ವಲ್ಪ ಮ್ಯಾಚ್ ಮಾಡಿ ಹಾಕ್ಕೊಂಡೆ. ಆ್ಯಂಡ್ ಈ ಸ್ಯಾರಿಯ ಫೈನಲ್ ಲುಕ್ ಹೇಗಿದೆ, ನಾನು ಸ್ಟಿಚ್ ಮಾಡ್ಕೊಂಡಿದ್ದ ಬ್ಲೌಸು ಹೇಗಿದೆ. ನಾನು ಯೋಚನೆಯೂ ಮಾಡಿರಲಿಲ್ಲ ಈ ಥರ ಡಿಸೈನಲ್ಲಿ ನಾನು ಸ್ಟಿಚ್ ಮಾಡ್ತೀನಿ ಅಂತ. ಬಟ್ ಐ ಫೀಲ್ ವೆರಿ ಪ್ರೌಡ್. ಆ್ಯಂಡ್ ಈ ಸ್ಯಾರಿ ಚೆನ್ನಾಗಿದೆ, ಸೂಪರಾಗಿದೆ, ಸಖತ್ತಾಗಿದೆ, ಇರೋದು ಮಾತಿಲ್ಲ. ಒಂದು ಏನಂದರೆ
ಫುಲ್ಲು ಕೆಳಗಡೆ ಕೂಡ ಈಗ ಈ ಥರದ್ದು ಅಂಟಿಸಿರೋದು. ಇದು ಸ್ಟಿಚ್ ಅಲ್ಲ, ನಾನು ಅಂದ್ಕೊಂಡಿದ್ದು ಇದು ಎಂಬ್ರಾಯ್ಡ್ರಿ ಮಾಡಿರ್ತಾರೆ, ಒಂಥರ ಕೈಯಲ್ಲಿ ಮಾಡಿರ್ತಾರೆ, ಆರಿ ವರ್ಕ್ ಮಾಡಿರ್ತಾರೆ ಅಂತ. ಬಟ್ ಇದೇನಂದರೆ ಅಂಟಿಸಿರೋದು. ಇದು ಲಾಂಗ್ ಟೈಮ್ ಉಳ್ಕೋಬೇಕು ಅಂದರೆ ನಾವು ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಏನಂದರೆ ನಡೆಯುವಾಗ ಅದು ಕಾಲ್ಗೆ ತಾಗುತ್ತೆ, ಹೊಡಿತವೆ. ಹಾಗಾಗಿ ಅಷ್ಟು ಕಂಫರ್ಟ್ ಫೀಲ್ ಆಗ್ತಾಯಿಲ್ಲ ನನಗೆ. ಬಟ್ ಎಲ್ಲಾದರೂ ಒಂದು ಕಡೆ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗ್ಬಿಟ್ಟು ಬಂದುಬಿಡ್ತೀವಿ ಅಂದರೆ ಓಕೆ, ಚೆನ್ನಾಗಿ ಕಾಣಿಸುತ್ತೆ, ಅದರಲ್ಲೇನು ತೊಂದರೆ ಇರೋಲ್ಲ. ಬಟ್ ಈ ರೀತಿ ಇದೆ ನೋಡಿ. ಇನ್ನು ವೇರ್ ಮಾಡ್ತೀವಿ ಅಂದರೆ ತುಂಬ ಸ್ಟೈಲಿಶ್ ಆಗೆಲ್ಲ ವೇರ್ ಮಾಡ್ಬೋದು. ನನಗೀಗ ಏನದು ಔಟ್ಡೋರ್ ಕುಕಿಂಗಿಗೆ ಲೇಟ್ ಆಗಿಬಿಡ್ತು. ಈಗಾಗಲೇ 4:15 ಆಗಿದೆ. ನಾವೆಲ್ಲ ಸೆಟ್ ಮಾಡಿ ಎಲ್ಲ ಮಾಡ್ಕೊಳ್ಳೋದ್ರೊಳಗಡೆ ಇನ್ನೂ ತುಂಬ ಲೇಟ್ ಆಗುತ್ತೆ. ಔಟ್ಡೋರ್ ಕುಕಿಂಗ್ ಅಷ್ಟು ಈಸಿ ಅಲ್ಲವೇ ಅಲ್ಲ. ಈ ರೀತಿ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನು ಯಾರಾದರೂ ಇಟ್ಕೊಳ್ಬೇಕು ಇದನ್ನು ಅಂತ ಏನಿಲ್ಲ. ಬಟ್ ಕೆಳಗಡೆ ಹೋದಾಗ ಇಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ, ಬಟ್ ಕೆಳಗಡೆ ಹೋದಾಗ ಇದು ಕಾಣಿಸ್ತಿದೆಯೋ ಅನ್ನೋ ಗೊತ್ತಿಲ್ಲ, ಈ ರೀತಿ ಇರುತ್ತೆ. ನಡೆಯುವಾಗ ಸ್ವಲ್ಪ ಈಸಿ ಥರ ನನಗೆ ಅನ್ನಿಸ್ತಿದೆ, ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ. ಬಟ್ ಇದು ಮೀಶೋ ಸ್ಯಾರಿ ಆ್ಯಂಡ್ ಅಮ್ಮಿನ ಬ್ಲೌಸು ಹೆಂಗೆ ಕಾಣಿಸ್ತಿದ್ದೀನಿ? ಚಿನ್ನದ ಗೊಂಬೆ ಥರ ಕಾಣ್ತಿಲ್ಲ? ಚಿನ್ನದ ಉಂಡೆನಾ? ಎಷ್ಟು ಕೆ ಜಿ ಉಂಡೆ? 53 kg ಉಂಡೆ ಗೊತ್ತಾ? ಎಂಥ ಶ್ರೀಮಂತರು ನೀವು. 53 kg ಚಿನ್ನ ಇದೆ. ತಗೊಳಕ್ಕೆ ಕರಗಿಸ್ತೀನಿ ಈಗ. ದಿಸ್ ಇಸ್ ಮೈ ಸ್ಯಾರಿ. ಟಿಂಗ್ 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 ಟಿಂಗ್. ಚೆನ್ನಾಗಿದೆ ನಮಗೆ. ನೋಡಿದ್ರಿ ಅಲ್ಲ, ಮೀಶೋ ಸ್ಯಾರಿಯ ಒಂದು ರಿವ್ಯೂ, ನನ್ನ ಬ್ಲೌಸ್ ಸ್ಟಿಚಿಂಗ್ನ ರಿವ್ಯೂ ಹೀಗಿತ್ತು. ಆ್ಯಂಡ್ ಹಾಗೆಯೇ ಸ್ವಲ್ಪ ಎಕ್ಸ್ಗಂಟ್ ಹಾಕ್ಕೊಬಿಟ್ಟೆ ಹಿಂದೆ, ಅದು ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಲೆ ಮತ್ತು ಆ ಬ್ಲೌಸ್ ಸ್ಯಾರಿಗೆಲ್ಲ ತುಂಬಾ, ಅದಕ್ಕೋಸ್ಕರ ಮತ್ತೆ ಪುನಃ ಇದೊಂದು ವಿಡಿಯೋನ ಮಾಡಿ ಆ್ಯಡ್ ಮಾಡಿಕೊಂಡೆ. ಇದಕ್ಕೆ ಚೆಂದ ಹೇರ್ ಸ್ಟೈಲ್ ಮಾಡಿಕೊಂಡು ಹಾಗೆಯೇ ಸೆರಗನ್ನ ಕ್ಲೀನಾಗಿ ಸಣ್ಣದಾಗಿ ಪ್ಲೇಟ್ಸ್ನ ಮಾಡಿ ಪಿನ್ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನಗೆ ಎಮರ್ಜೆನ್ಸಿ ತುಂಬಾ ಟೈಮ್ ಇರಲಿಲ್ಲ, ಹಾಗಾಗಿ ಆಗಾಗೇ ತೆಗೆದು ಸಿಂಗಲ್ ಪಿನ್ ಮಾಡಿಕೊಂಡು ಅದನ್ನು ತೆಗೆದು ಮೇಲೆ ಎಸ್ಕೊತಾ ಇದ್ದೆ ಅಷ್ಟೇ. ಅದರ್ವೈಸ್ ನನಗೆ ಖುಷಿ ಕೊಡ್ತು, ಇಷ್ಟ ಆಯಿತು ಈ ಒಂದು ಸ್ಯಾರಿ. ಇದೆಲ್ಲ ತಗೊಂಡೋಗಿಡಬೇಕು. ಆ್ಯಂಡ್ ಗೈಸ್ ಹೇಳಿದ್ನಲ್ವ ಔಟ್ಡೋರ್ ಕುಕಿಂಗ್ ಅಂತ, ಇವತ್ತು ಚಿಕನ್ ಲೆಗ್ ಪೀಸ್ನ ಮಾಡ್ತಾ ಇದ್ದೀನಿ. ಅದು ನೆಕ್ಸ್ಟ್ ನನ್ನ ವಿಡಿಯೋ ಬರುತ್ತೆ, ಸೊ ಮಿಸ್ ಮಾಡದೆ ನೋಡಿ. ಆ್ಯಂಡ್ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.